ವ್ಲಾಗಲ್ಲಿ ನಡೆದಿದ್ದ ದೃಶ್ಯಗಳು ಇವಾಗಿವೆ. ಯೋ ಮಾ ಪೀಪಲ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಾಗೆ ಚೆನ್ನಾಗಿರೋ GPU ನಾವಿವತ್ತಿನ ವ್ಲಾಗಲ್ಲಿ ನಿಮ್ಮೆಲ್ಲರಿಗೂ ಒಂದು ಹೊಸ ಎಕ್ಸ್ಪೀರಿಯನ್ಸ್ ತೋರ್ಸೋಣ ಅಂತ ಹೋಗ್ತಾ ಇದ್ದೀನಿ. ಏನು ಅಂದರೆ ದಿ ದುಬೈ ನಮ್ಮ ಬೆಂಗಳೂರು ಅಂತ ಕೇಳಿದ ತಕ್ಷಣ ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಆಗಿರ್ಬೋದು. ಏನಪ್ಪ ದುಬೈ ಬೆಂಗಳೂರಲ್ಲಿ ಬಂದ್ಬಿಡ್ತಾ ಹೆಂಗಪ್ಪ ಅಂತ ನೋಡಿ ಪೂರ್ತಿ ವಿಡಿಯೋ ಹಂಗೆ ಗೊತ್ತಾಗತ್ತೆ ಅಂತ ಹೇಳ್ತಾ ಬನ್ನಿ ಇವಾಗ ಶುರು ಮಾಡೋಣ ಗುರು. ಯಾವ ಥರ ಇರುತ್ತೆ ಅಂತ ನೋಡಿ. ದುಬೈ ಟೀಮ್ ಒಂದು ರೆಸ್ಟೋರೆಂಟ್ಗೆ ಹೋಗ್ತಾ ಇದ್ದೀನಿ. ಎಷ್ಟು ವರ್ತ್, ಹೆಂಗಿದೆ ಮೆನು ಎಲ್ಲ ಹೇಳ್ತಾ ಹೋಗ್ತೀನಿ, ಪ್ರತಿಯೊಂದು ಡೀಟೇಲ್ಸು ಹಂಗೆ ನೋಡ್ತಾ ಇರ್ರಿ. ಲಾಸ್ಟ್ವರೆಗೂ ಸ್ಟೇ ಟ್ಯೂನ್ಡ್ ಅಂತ ಹೇಳ್ತಾ ಬನ್ನಿ ಶುರು ಮಾಡೋಣ. ಪಟ್ಟನೆ ಎತ್ಕೊಂಡೆ ನಾನು ನಮ್ಮ ಸ್ನೀಕರ್ಸು. ನೋಡಿ ಯಾವ ಥರ ಇದೆ ಅಂತ ಕಾಮೆಂಟ್ ಮಾಡಿ ಗಾಯ್ಸ್. ಕಲರು ಹೆಂಗಿದೆ ಅಂತ. ಸರಿ ಇವಾಗ ಒಂದು ಮ್ಯಾಜಿಕ್ ಮಾಡೋಣ, ಆಮೇಲೆ ಸಿಗ್ತೀನಿ. ಹೋಗ್ತಾ ಬನ್ನಿ. ಒಂದಾಯ್ತಲ್ಲ, ಇವಾಗ ಇನ್ನೊಂದು ಹಾಕೊಡೋಣ ಬನ್ನಿ. ಬೇಗನೆ ಟೈಮ್ ಆಗ್ತಾ ಇದೆ ಅಂತ ಇನ್ನೊಂದು ಹಾಕೊಂಡು ನೋಡಿ ಯಾವ ಥರ ಕಾಣ್ತಾ ಇದೆ ಅಂದ್ಬಿಟ್ಟು ಕಾಮೆಂಟ್ ಮಾಡಿ ಗಾಯ್ಸ್. ನೋಡಿ ಈ ಥರ ಇದೆ ನನ್ನ ಔಟ್ಫಿಟ್ಟು. ಸರಿ ಅಂದ್ಬಿಟ್ಟು ಹೊಂಟೆ ಗಾಯ್ಸ್ ಡ್ರಾಪ್ ಅಂತ. ನೋಡಿ ಗಾಳಿ ಹೆಂಗೆ ಹೊಡಿತಾ ಇದೆ ಅಂತ ಫುಲ್ಲು ನಿದ್ದೆ ಬರೋ ಥರ ಆಯ್ತಾಯಿತ್ತು. ನಿದ್ದೇನು ಮಾಡಲ್ಲ, ಆ ಥರ ಆಗ್ತಾಯಿತ್ತು ಅಂತ ಹೇಳ್ತಾ ಇದ್ವಿ ಅಷ್ಟೇ, ಇನ್ನೇನು ಇಲ್ಲ ಗೈಸ್. ನೋಡಿ ಯಾವ ಥರ ಇದೆ ನಮ್ಮ ಬೆಂಗಳೂರು. ಹೆಂಗೆ ಜಾಮಿದೆ, ಜಾಮಿಲ್ಲ, ಜಾಮಿದೆ, ಜಾಮಿಲ್ಲ ಏನು ಅನ್ಕೊತಾ ಇದ್ದೀರಾ? ಮೈಂಡಲ್ಲಿ ಒಂದು ಸ್ವಲ್ಪ ಹೇಳಿ ಏನಿರ್ಬೋದು, ಯಾವ ರೋಡು ಯಾವ ಕಡೆ ಅಂತ ಹೇಳಿ ಗಾಯ್ಸ್. ನೋಡೋಣ ಹೋಗ್ತಾ ಇರೋದು. ನೋಡಿ ಇದು ಬಿಲ್ಡಿಂಗ್ ಎಲ್ಲ ನೋಡಿ ನಿಮ್ಗೆ ಆಲ್ಮೋಸ್ಟ್ ಇಲ್ಲಿ ಬಂದಿರೋರು ಗೊತ್ತಾಗ್ಬಿಡತ್ತೆ. ರೋಡ್ ನೋಡಿದ ತಕ್ಷಣ ನಾವೆಲ್ಲಿ ಹೋಗ್ತಾ ಇರೋದಂದ್ರೆ ಮಾರತ್ತಳ್ಳಿ ಗಾಯ್ಸ್. ಮಾರತ್ತಳ್ಳಿ ನೋಡಿ ಕೊನೆಗೂ ರೀಚ್ ಆದ್ರಿ. ಆಗ್ಬಿಟ್ಟು ನೋಡಿ ಇದೆ ಬಂದ್ಬಿಟ್ಟು ರೆಸ್ಟೋರೆಂಟು ಬೀಚ್ ಅಂದ್ಬಿಟ್ಟು ದಿ ದುಬೈ ಟೀಮ್. ನೋಡಿ ಎಷ್ಟು ಚೆನ್ನಾಗಿ ಮಲ್ಕೊಂಡಿದೆ ಅದು ಪೀಸಾಗಿ. ನೋಡಿ ಸರಿ ಅಂದ್ಬಿಟ್ಟು ಬಂದೆ. ಹಂಗೆ ಮುಂದೆ ಒಂದು ಸ್ವಲ್ಪ ಫಾಲ್ಸ್ ಥರ ಇತ್ತು, ಹಂಗೆ ನೋಡಿಕೊಂಡು ಒಂದೆರಡು ಫೋಟೋ ತೊಗೊಂಡು ಅಲ್ಲಿ ಬೀಚ್ ಅಂತಿದೆಯಲ್ಲ ಅಲ್ಲಿ. ಇದು ಒಂದು ಸ್ವಲ್ಪ ರೀಸೆಂಟಾಗಿ ಸ್ಟಾರ್ಟ್ ಆಗಿರೋದಂತೆ, ಗೊತ್ತಿರಲಿಲ್ಲ. ನಮ್ಮದು ಒಂದು ಸ್ವಲ್ಪ ಇತ್ತಲ್ವಾ ಸ್ಪೆಷಲ್ ಅಕೇಶನ್ಸು. ಸರಿ ಅಂದ್ಬಿಟ್ಟು ಯಾಕೆ ಇದನ್ನೇ ಟ್ರೈ ಮಾಡಬಾರ್ದು ಅಂದ್ಬಿಟ್ಟು ಇಲ್ಲಿಗೆ ಬಂದು ನೋಡೋಣ ಯಾವ ಥರ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಅಂದ್ಬಿಟ್ಟು ನಿಮ್ಮೊಟ್ಟಿಗೂ ಶೇರ್ ಮಾಡ್ತೀರಿ. ಹಂಗೆ ನೋಡ್ತಾ ಇರಿ ಗಾಯ್ಸ್. ಸರಿ ಅಂದ್ಬಿಟ್ಟು ಅದು ಇದು ಇರೋದು ರೆಸ್ಟೋರೆಂಟ್ ಇರೋದು ಬಂದು ಫೋರ್ತ್ ಫ್ಲೋರು. ಅದಕ್ಕೇನೆ ನಾವು ಹೋದ್ರಿ. ಸರಿ ಅಂದ್ಬಿಟ್ಟು ನೋಡಿ ಇಲ್ಲೇ ಇದೆ ಯಾವ ಥರ. ಅವ್ರೊಂದು ಟೋಕನ್ ಕೊಟ್ಟರು. ಹೋಗಿದ ತಕ್ಷಣ ಅಲ್ಲಿ ನಮ್ಮದು ಸೀಟ್ಸ್ ಎಲ್ಲ ಅಲೋಕೇಟ್ ಆಗಿದೆ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ನಾವು ಹಂಗೆ ಹೋಗ್ತಾ ಇದ್ರಿ. ಇದು ನೋಡಿ ಬ್ರೀವರಿ ಸೆಕ್ಷನ್ ಹೆಂಗಿದೆ ಅಂದ್ಬಿಟ್ಟು ಕಮೆಂಟ್ ಮಾಡಿ ಗಾಯ್ಸ್. ಎಷ್ಟು ದೊಡ್ಡದಾಗಿದೆ. ಇದು ಬಂದ್ಬಿಟ್ಟು ಓಪನ್ ಸ್ಪೇಸು. ನೋಡಿ ನನಗೆ ಇಲ್ಲಿ ಬಂದಿದ ತಕ್ಷಣ ಡೌಟು ಏನು ಬಂದಿದ್ದಂದರೆ ಒಬ್ಬೊಬ್ರಿಗೆ ಒಂದೊಂದು ಥರ ಬಂದಿರ್ಬೋದು. ಅದು ಹೇಳ್ತೀನಿ. ಪಟ್ ಅಂತ ಫೋಟೋ ಹಿಡಿದು ಬಿಡೋಣ ಅಂತ ಟಕ್ ಅಂತ ಒಂದು ಫೋಟೋ ತೆಗ್ದೆ ಗುರು. ನೋಡಿ ಯಾವ ಥರ ಫೋಟೋ ಬಂದಿದೆ ಅಂತ ಹಾಕ್ತೀನಿ, ಕಮೆಂಟ್ ಮಾಡಿ. ಸರಿ ಅಂದ್ಬಿಟ್ಟು ಈ ಕಡೆ ಒಂದು ಮೇಲ್ಗಡೆ ಸ್ಟೇರ್ಸ್ ಇತ್ತಲ್ಲ, ಹಂಗೆ ನಿಮಗೂ ತೋರ್ಸೋಣ ಅಂದ್ಬಿಟ್ಟು ಹಂಗೆ ಹತ್ಬಿಟ್ಟು ಹೋದೆ. ನೋಡಿ ಈ ಥರ ಕಾಣಿಸುತ್ತೆ ಗಾಯ್ಸ್ ಮೇಲ್ಗಡೆಯಿಂದ ವ್ಯೂ ಹೆಂಗಿದೆ, ಚೆನ್ನಾಗಿದೆಯಾ? ನನಗೆ ಈ ವ್ಯೂ ನೋಡಿದ ತಕ್ಷಣ ಏನನ್ಸಿದ್ದಪ್ಪ ಅಂದರೆ ಇದೆಲ್ಲ ಓಕೆ ಚೆನ್ನಾಗಿದೆ, ಓಪನ್ ಸ್ಪೇಸ್ ಎಲ್ಲ. ಮಳೆ ಬಂದುಬಿಟ್ರೆ ಏನು ಮಾಡ್ತಾರೆ ಅಂತ ನನಗೆ ಅದೇ ಫಸ್ಟ್ ಡೌಟ್ ಬಂದಿದ್ದು. ನಾನು ನಿಮ್ಮನ್ನೇ ಆದ ಕ್ವಶನ್ ಕೇಳ್ತೀನಿ, ಮಳೆ ಬಂದರೆ ಏನು ಮಾಡ್ಬೋದು ಅಂತ ನೀವು ಗೆಸ್ ಮಾಡಿ ಗೈಸ್ ಕಮೆಂಟ್ ಸೆಕ್ಷನಲ್ಲಿ. ನೋಡಿ ಅಲ್ಲಿ ಚೇರೆಲ್ಲ ಇದೆಯಲ್ಲ ಅದೆಲ್ಲ ಫುಲ್ ನೆಂದೋಗ್ಬಿಡಲ್ವ, ಅದು ಏನು ಮಾಡ್ತಾರೋ ನನಗೊಂದು ಗೊತ್ತಿಲ್ಲ. ನನಗೆ ಅದು ಬಂದಿದ ತಕ್ಷಣ ನೋಡಿದ ತಕ್ಷಣ ನನಗೆ ಅದೇ ಫಸ್ಟ್ ತಲೆಗೆ ಹೋಗಿದ್ದು. ಸರಿ ಅಂದ್ಬಿಟ್ಟು ಹೇಳ್ತಾ ಇದ್ದೀನಿ ಅಷ್ಟೇ. ನೋಡಿ ಅಲ್ಲೆಲ್ಲ ದಿಂಬೆಲ್ಲ ಇದೆಯಲ್ಲ ಫುಲ್ಲು ಅದು ನೆನ್ಬಿಟ್ಟು ಎಷ್ಟರೊದ್ನೇ ಆಗ್ಬಿಡತ್ತೆ ಫುಲ್ಲು ನೆನ್ಕೊಂಡು.
ಫುಲ್ ಎಲ್ಲ ಬಿಡತ್ತಲ್ಲ ನೀರೆಲ್ಲ, ಅವ್ರು ಹೆಂಗ್ ಕ್ಲೀನ್ ಮಾಡ್ತಾರೆ ಅಂತ ಸರಿ ಅಂದ್ಬಿಟ್ಟು ಹಂಗೆ ವಾಟರ್ ಫಾಲ್ಸ್ ಎಲ್ಲ ತೋರ್ಸ್ನಲ್ಲ, ಸ್ವಲ್ಪ ನೋಡ್ಕೊಂಡಿದ್ದೆ. ಸರಿ ಅಂದ್ಬಿಟ್ಟು ಆಮೇಲೆ ನಮ್ ಸೀಟ್ ಕಡೆಗೆ ಹೋಗಿ ಸ್ವಲ್ಪ ಕೈ ತೊಳ್ಕೊಂಬರೋಣ ಅಂತ ತೊಳ್ಳೆ. ಸರಿ ಇವಾಗ ಶುರು ಮಾಡೋಣ ಬ್ಯಾಟಿಂಗ್ ಅಂದ್ಬಿಟ್ಟು ಕೂತ್ಕೊಳಕ್ ಹೋದ್ರೆ ಸೀಟೇ ಇಲ್ಲ, ರಿಸರ್ವ್ ಅಂತವ್ರೆ. ಸರಿ ಅನ್ಬಿಟ್ಟು ಆಮೇಲೆ ಮತ್ತೆ ಹೋದ್ರೆ ಈ ಕಡೆ ನೋಡಿ ನಾನು ನಮ್ಮ ಬೈ ಸುಮ್ನೆ ನೋಡ್ತಾ ಇದ್ರಿ ದೂರದಿಂದ ಹೆಂಗಿದೆ ಅಂತ. ಸರಿ ಅನ್ಬಿಟ್ಟು ಒಂದ್ ಕಡೆ ಕೂತ್ಕೊಂಡು ನಾವು ಸೀಟ್ ಕೊಟ್ಟಿರೋದು ಅಲ್ಲ ಕೆಟ್ಟು ನೋಡಿದ್ರೆ ಅಲ್ಲಿ ನಮ್ ಸೀಟ್ ಇರೋದು ಆ ಸೈಡು, ಒಂದ್ ಸ್ವಲ್ಪ ಈ ಕಡೆ ಕೊಟ್ಬಿಟ್ಟಿದ್ರು. ಸ್ವಲ್ಪ ಜನ ಅವರೇ ಅಂತ ಅಡ್ಜಸ್ಟ್ ಮಾಡ್ಕೊಳ್ಳಿ, ಸ್ವಲ್ಪ ಜಾಸ್ತಿ ಜನ ಇದ್ದಾರೆ ಅಂತ. ಆಮೇಲೆ ಇಲ್ಲ ಪರವಾಗಿಲ್ಲ, ಸೀಟ್ ಇದೇನೋ ಕಂಫರ್ಟ್ ಆಗ್ತಾ ಇಲ್ಲ, ಚೆನ್ನಾಗಿಲ್ಲ ಇನ್ ದ ಸೆನ್ಸ್ ಏನಿಲ್ಲ, ಚೆನ್ನಾಗಿದೆ. ಬಟ್ ಒಬ್ಬೊಬ್ರಿಗೆ ಅಡ್ಜಸ್ಟ್ ಆಗಲ್ವಲ್ಲ, ಹೈಟ್ ಚೇರ್ ಕೂತಿದ್ರೆ ಅಭ್ಯಾಸ ಇರೋರ್ಗೆ. ಸರಿ ಅನ್ಬಿಟ್ಟು ನಾವ್ ಈ ತರ ಫ್ಲಾಟ್ ಇರೋ ಕಡೆ ಕೂತ್ಕೊಂಡ್ರೆ ನೋಡಿ. ಸರಿ ಅನ್ಬಿಟ್ಟು ಏನಪ್ಪ ಶೂ ಹಿಂಗ್ ತೋರಿಸ್ತಾನೆ ಅನ್ಕೊಂಬ, ಸ್ವಲ್ಪ ಗಲೀಜಾಗಿತ್ತು ಹಿಂಗ್ ಒರೆಸ್ದೆ ಅಷ್ಟೇ, ಇನ್ನೇನಿಲ್ಲ. ಸರಿ ಅನ್ಬಿಟ್ಟು ಇವಾಗ ಆರ್ಡರ್ ಮಾಡೋಣ ಅಂತ ಕೂತ್ಕೊಂಡ್ರಿ ಗಾಯ್ಸ್ ಅಷ್ಟೇ. ನೋಡಿ ಸುಮ್ನೆ ರೋಪ್ ಎಲ್ಲ ಈ ತರ ಥೀಮ್ ಅಲ್ಲಿ ಮಾಡಿದ್ದಾರೆ. ನಾವ್ ಅದೇ ಮಾತಾಡ್ತಾ ಇದ್ರಿ, ನಾವು ನಮ್ಮ ಏನಿಲ್ಲ, ಅಲ್ಲಿ ಒಂಥರ ಚೆನ್ನಾಗಿತ್ತಲ್ಲ, ಬೆಳಕೆಲ್ಲ ಸಖತ್ತಾಗಿ ಬರ್ತಾ ಇತ್ತು. ಇಲ್ಲೊಂದ್ ಸ್ವಲ್ಪ ಅಷ್ಟೊಂದು ಬೆಳಕಿಲ್ಲ, ಅದು ಒಂಥರ ಚೆನ್ನಾಗಿದೆ. ನೋಡಿ ಮೆನು ಎಲ್ಲ ಯಾವ ತರ ಇದೆ ಅಂತ. ಆಲ್ಮೋಸ್ಟ್ ಸೌತ್ ಸ್ವಲ್ಪ ಕಡಿಮೆನೆ, ಆಲ್ಮೋಸ್ಟ್ ಚೈನೀಸ್ ನಾರ್ತ್ ಎಲ್ಲ ಸಖತ್ತಾಗಿದೆ. ರೇಟ್ ನೀವು ಕೇಳ್ಬೇಕಂದ್ರೆ ರೇಟ್ ಎಲ್ಲ ಏನ್ ತುಂಬಾ ಎಕ್ಸ್ಪೆನ್ಸಿವ್ ಅಂತಾನೆ ಹೇಳ್ಬೋದು. ಎಲ್ಲಾನು ಆಲ್ಮೋಸ್ಟ್ ನಿಮ್ಗೆ 400 ಮೇಲೆ 500 ಮೇಲೆನೆ ಇರೋದು. ಅಲ್ಲೆಲ್ಲ ಬಂದಾಗ ಗೊತ್ತಲ್ಲ ನಿಮ್ಗೂನು, ಆಲ್ಮೋಸ್ಟ್ ಜಾಸ್ತಿನೇ ಇರುತ್ತೆ. ನೋಡಿ ನಾವು ತಗೊಂಡ್ರಿ, ಇದು ಬಂದ್ಬಿಟ್ಟು ಕಾರ್ನ್ ರಿಪ್ಸ್ ಅಂತ. ಇದ್ ನೋಡ್ಬಿಟ್ಟು ಸಡನ್ ಆಗಿ ಕನ್ಫ್ಯೂಸ್ ಆಗ್ಬಿಡ್ತು, ಏನಿದು ಅಂತ. ಕಾರ್ನ್ ರಿಪ್ಸ್ ಅಂದ್ರೆ ಏನಿಲ್ಲ ಗೈಸ್, ಅದೇ ಸ್ವೀಟ್ ಕಾರ್ನ್ ಇರತ್ತಲ್ಲ, ಅದು ಜೋಳ ಬೇರೆ ಕಡೆ ನೀವೆಲ್ಲ ನೋಡಿರ್ತೀರಲ್ಲ, ಕ್ರಿಸ್ಪಿ ಕಾರ್ನ್ ಬರತ್ತಲ್ಲ, ಅದು ಸುಲ್ಬಿಟ್ಟು ಒಂದೊಂದೇ ಮಾಡಿರ್ತಾರೆ. ನಾನು ಹಂಗೆ ಅನ್ಕೊಂಡು ಆರ್ಡರ್ ಮಾಡಿದೆ, ಆದ್ರೆ ಇವರು ಅದನ್ನೇ ತುಂಡು ಮಾಡ್ಬಿಟ್ಟು ಅರ್ಧ ಹಿಂಗೆ ಕೊಟ್ಬಿಟ್ಟವ್ರೆ. ನಾನ್ ವೆಜ್ ಇದ್ ಕೊಡ್ತಾರಲ್ಲ ಆ ತರ. ಈ ತರ ಯಾವತ್ತೂ ಟ್ರೈ ಮಾಡಿಲ್ಲ, ಅದಕ್ಕೆ ಫಸ್ಟ್ ಟೈಮ್ ಟ್ರೈ ಮಾಡಿದೆ. ಟೇಸ್ಟ್ ಎಲ್ಲ ಚೆನ್ನಾಗಿದೆ, ಟೇಸ್ಟ್ ಎಲ್ಲ ಸಖತ್ತಾಗಿದೆ. ಬಟ್ ಅದೇ ನನಗೆ ಈ ತರ ಕೊಡ್ತಾರೆ ಅಂತ ಗೊತ್ತಿಲ್ಲ. ನಾನು ಅದೇ ಸುಲ್ಬಿಟ್ಟು ಕ್ರಿಸ್ಪಿ ಕಾರ್ನ್ ನಿಮಗೆ ಗೊತ್ತಿರತ್ತೆ, ಆಲ್ಮೋಸ್ಟ್ ಬಾರ್ಬಿಕ್ಯೂ ನೇಷನ್ ಅಲ್ಲಿ ಇಲ್ಲಿ ಎಲ್ಲ ಇರತ್ತಲ್ಲ, ಆ ತರನೇ ಅನ್ಕೊಂಡು ನಾನು ಆರ್ಡರ್ ಮಾಡಿ ನೋಡಿದ್ರೆ ಈ ತರ ಕೊಟ್ಟು. ಟೇಸ್ಟ್ ಎಲ್ಲ ಓಕೆ ಚೆನ್ನಾಗಿದೆ, ಅದು ತುಂಬಾ ಖಾರನೂ ಇಲ್ಲ, ತುಂಬಾ ಇದೂನು ಇಲ್ಲ, ಸ್ವೀಟ್ ಆಗೂ ಇಲ್ಲ, ಚೆನ್ನಾಗಿದೆ, ಪರವಾಗಿಲ್ಲ, ತಿನ್ಬೋದು. ಟ್ರೈ ಮಾಡಿ ಇದು ನೋಡೋಣ. ಆಮೇಲೆ ಕೊನೆಗೆ ಹೇಳ್ತೀನಿ ನೋಡಿ ಹೆಂಗೆ ವರ್ತಾ ಏನ್ ಕತೆ ಅಂತ. ಸರಿ ಅಂತ ನಾವು ಬಿರಿಯಾನಿ ಆರ್ಡರ್ ಮಾಡಿದ್ವಿ ಗುರು, ವೆಜ್ ಹೈದ್ರಾಬಾದಿ ಬಿರಿಯಾನಿ ಇರಬೇಕು. ಆಮೇಲೆ ನೋಡಿ ರಾಯ್ತ ಕೊಟ್ಟಿದ್ದಾರೆ, ಒಂದ್ ಸ್ವಲ್ಪ ದೂರ ಇಟ್ಬಿಟ್ಟವ್ರೆ, ಎತ್ಕೊಳಕ್ಕಾಗಿಲ್ಲ. ಸರಿ ಅನ್ಬಿಟ್ಟು ಆಮೇಲೆ ಹಾಕೊಂಡ್ ಬನ್ನಿ ಇವಾಗ ಶುರು ಮಾಡೋಣ ಅಂತ. ಫುಲ್ ಗಮ್ಮಂತ ಇತ್ತು. ಸರಿ ಅನ್ಬಿಟ್ಟು ಎತ್ಕೊಂಡೆ ಇವರು ಸ್ಪೂನಲ್ಲಿ. ಇದು ಬಿರಿಯಾನಿ ತಿನ್ನೋ ಅಷ್ಟಿಗೆ ನೋಡಿ ಒಂದ್ ಸ್ವಲ್ಪ ಕತ್ಲೆನೆ ಆಗ್ಬಿಟ್ಟೈತೆ. ಅದೇ ಸರ್ವೀಸು ಎಷ್ಟೊಂದ್ ಜನ ಹಾಕಿದ್ದಾರೆ ರಿವ್ಯೂ, ಫುಡ್ ಏನು ಟೇಸ್ಟ್ ಇಲ್ಲ ಅಂತ. ನೀವು ನಮ್ನ ಏನ್ ಕೇಳ್ತೀರಾ ಅಂತ ಅಂದ್ರೆ ನಾನ್ ಹೇಳೋದು ಅದೇನೆ, ಫುಡ್ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಅಂತೇನಿಲ್ಲ, ಕಾಸ್ಗೆ ವರ್ತಿಲ್ಲ ಗುರು, ಅಷ್ಟೇ ನಾನು ಹೇಳಕ್ ಇಷ್ಟಪಡೋದು. ಆ ಕಾಸ್ಗೆ ಇನ್ನ ಸಕ್ಕತ್ತಾಗಿ ಮಾಡ್ಬೋದಾಗಿತ್ತು, ಅಷ್ಟೊಂದು ವರ್ತಿಲ್ಲ. ಅದೇ ಐಪ್ ಅಂತಾರಲ್ಲ, ಐಪ್ ತರ ಕೊಟ್ಬಿಟ್ಟವ್ರೆ. ಮೇಯ್ನು ಅದು ಆಂಬಿಯನ್ಸ್ಗೆ ಎಲ್ಲ ಜನ ಬಂದು ಆಂಬಿಯನ್ಸ್ ಅಲ್ಲೇ ನಿಂತ್ಕೊಂಡು 1000 ಫೋಟೋ ತಕೊಂಡು ಹೋಗ್ತಾರೆ ಅಷ್ಟೇ. ಫುಡ್ ಎಲ್ಲ ಅಷ್ಟೇನೆ ಗೈಸ್. ನೀವೆಲ್ಲ ಏನು ಇಲ್ಲಿ ಫುಡ್ಗೆಲ್ಲ ಬರಕ್ ಪ್ಲಾನ್ ಮಾಡ್ತಾ ಇದ್ರೆ ಫುಡ್ಗೆಲ್ಲ ಏನು ಬರಕ್ ಹೋಗ್ಬೇಡಿ, ಬೇರೆ ಕಡೆ ಹೋಗಿ, ಎಷ್ಟೊಂದಿದೆ ಫುಡ್ಗೆ ಅಂತಾನೆ. ಇದೆಲ್ಲ ಜಸ್ಟ್ ಸುಮ್ಮನೆ ಫೋಟೋಗೆ ಆಂಬಿಯನ್ಸ್ಗೋಸ್ಕರ ಅಷ್ಟೇ. ಫುಡ್ನು ಚೆನ್ನಾಗಿದೆ, ಚೆನ್ನಾಗಿಲ್ಲ ಅಂತ ಹೇಳ್ತಾ ಇಲ್ಲ, ಮೀಡಿಯಂ ಆಗಿದೆ. ನೋಡಿ ನಿಮ್ಗೆ ಇಷ್ಟನೂ ಆಗ್ಬೋದು, ನನಗನ್ಸಿದ್ ನಾನು ಹೇಳಿದ್ದೀನಿ ಅಷ್ಟೇನೆ. ಸರ್ವಿಸು ಅಷ್ಟೇ, ತುಂಬಾ ಅಂದ್ರೆ ತುಂಬಾ ಲೇಟು ಸರ್ವಿಸು. ನೀವು ಒಂದ್ಸಲಿ ಬಂದ್ಬಿಟ್ಟು ಎಕ್ಸ್ಪೀರಿಯನ್ಸ್ ಮಾಡಿ ನೋಡಿಬೇಕಂದ್ರೆ. ಸರ್ವಿಸ್ ಅಂತೂ ಸಖತ್ ಲೇಟ್ ಮಾಡಿದ್ರು ನಮ್ಗೆ, 1.5 ಅವರ್ ಹಂಗಾಯ್ತು.
ಇಷ್ಟೊತ್ತು ಡಿಲೇ ಮಾಡಿಬಿಟ್ರು, ಬೇಜಾರೇ ಹಸಿವಿದ್ದಿದ್ದೇ ಹೋಗ್ಬಿಡ್ತು. ಈ ಥರ ಯಾವುದು ರೆಸ್ಟೋರೆಂಟಲ್ಲೂ ನಮ್ಗೆ ಆಗಿಲ್ಲ, ಇದೇ ಆಗಿರೋದು. ಅದಕ್ಕೆ ನಾನು ಏನಿತ್ತು ಅದನ್ನೇ ಹೇಳ್ತಾ ಇದ್ದೀನಿ ರಿವ್ಯೂ ಅಷ್ಟೇನೆ. ಇನ್ನೆಲ್ಲ ಫುಡ್ ಕ್ವಾಲಿಟಿ ಅದೆಲ್ಲ ಓಕೆ, ಆದರೆ ಪ್ರೈಸ್ಗೆ ವರ್ತಿಲ್ಲ ಅಂತ ಹೇಳ್ತಾ ಇರೋದು ಅಷ್ಟೇ, ಇನ್ನೇನಿಲ್ಲ. ಇದೇನಾದರೂ ನೋಡಿ ನನಗನ್ಸಿದ್ದು ನಾನು ಹೇಳಿದ್ದೀನಿ ಸರಿ ಅಂದ್ಬಿಟ್ಟು. ಎಲ್ಲ ಆಯ್ತಲ್ವಾ, ಇನ್ನು ಡೆಸರ್ಟ್ ತಿನ್ಬೇಕಾಗಿತ್ತು. ಇದನ್ನು ಹಂಗೆ ಮಾಡಿಬಿಡ್ತಾರಪ್ಪ. ಅಯ್ಯೋ, ಮೊದಲೇ ಲೇಟ್ ಆಗ್ಬಿಟ್ಟೈತೆ, ತುಂಬ ದೂರ ಗುರು. ಅದಕ್ಕೇನೆ ಸರಿ ಅಂದ್ಬಿಟ್ಟು ಸಖತ್ತು ತುಂಬ ಬ್ಯುಸಿ ಅಂದರೆ ಬ್ಯುಸಿ ರೋಡು, ನಿಮಗೆ ಗೊತ್ತಲ್ಲ ಟ್ರಾಫಿಕ್ಗಳು ಹೆಂಗಿರತ್ತೆ ಅಂತ. ಸರಿ, ಲೇಟ್ ಆದ್ರೂ ಕಷ್ಟ ಆಗತ್ತೆ, ಹೋಗೋಕ್ಕೆ ಟೈಮ್ ಬೇಕು ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಹಿಂಗೆ ಹೋದೆ. ಸರಿ ಅಂದ್ಬಿಟ್ಟು ಕ್ಯಾಬಲ್ಲಿ ಫುಲ್ ವೀಡಿಯೋ ಮಾಡೋಕ್ಕಾಗಿಲ್ಲ ಗುರು, ಫುಲ್ಲು ಜಾಮ್ ಇತ್ತು, ಸಖತ್ ಲೇಟ್ ಆಗಿಬಿಟ್ಟಿತ್ತು. ಸರಿ ಅಂದ್ಬಿಟ್ಟು ನಾವು ಡೆಸರ್ಟಲ್ಲಿ ತಿಂದಿರಲಿಲ್ವಲ್ಲ, ಸರಿ ಡೆಸರ್ಟ್ ಹೆಂಗಾದ್ರೂ ತಿನ್ನೋಣ ಏನಾದರೂ ಮಾಡಿ ಅಂತ ಒಂದು ಪ್ಲ್ಯಾನ್ ಹಾಕ್ಕೊಂಡು ನಾವು ಬಂದಿದ್ದು. ನೋಡೇ ಗೊತ್ತಾಗಿರತ್ತೆ ನಿಮ್ಗೆ, ಆಲ್ಮೋಸ್ಟ್ ಹೇಳೋದೇ ಬೇಡ. ಪೋಲಾರ್ 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 ಬೇರ್ ಪೋಲಾರ್ ಬೇರ್ಗೆ ಬಂದ್ರಿ ಗಾಯ್ಸ್. ಬಂದ್ಬಿಟ್ಟು ನಾವು ಇದು ಹಾಟ್ ಚಾಕ್ಲೇಟ್ ಫಸ್ಟ್ ತಗೊಂಡು ನೋಡಿ, ತಗೊಂಡಿದೆ, ಪಾರ್ಸಲ್ ಬಂತು, ಎತ್ತಾಕೊಂಡೋಗಿ ಇವಾಗ ಮನೆಗೆ ಬ್ಯಾಟಿಂಗ್ ಮಾಡೋಣ ಅಂತ ಟಕ್ ಅಂತ ನೋಡಿ ನಮ್ಮಮ್ಮ ಅವರು ಚಾಕ್ಲೇಟ್ ಯಾವ ಥರ ಹಾಕ್ತಾ ಇದ್ದಾರೆ ಅಂತ, ಹೆಂಗಿದೆ ಫುಲ್ ಬಿಸಿ ಮಾಡಿಬಿಟ್ಟು ಹಾಕ್ತಾ ಇರೋದು. ಹಂಗೆ ಮಾಡೋದು ತಿನ್ಬೋದು, ಏನಿಲ್ಲ, ಆದರೆ ಅದು ಹಾಟ್ ಚಾಕ್ಲೇಟ್ ಮಜಾ ಇರಲ್ಲ. ಅದು ಹಾಟ್ ಚಾಕ್ಲೇಟ್ ಅದು ಬಿದ್ರೇನೆ ಅದು ಮಜಾ, ಅದು ಐಸ್ ಕ್ರೀಮ್ಗೆ ಅಂತ ಸಕ್ಕತ್ತಾಗಿರುತ್ತೆ. ಸರಿ ಅಂದ್ಬಿಟ್ಟು ಬಿಸಿ ಮಾಡ್ಬೇಕಾದ್ರೆ ಸ್ವಲ್ಪ ಜಾಸ್ತಿ ಬಿಸಿ ಮಾಡ್ದಿಕ್ಕ ಸೋರೋಗ್ಬಿಡ್ತು ಆಚೆಗಡೆ ಬಂದು. ಅದ್ರಲ್ಲಿ ಒಂದು ಸ್ವಲ್ಪ ನೀವು ಬಿಸಿ ಮಾಡಿ ಅಂತ ಹೇಳ್ತಾ ನೀವು ತಿನ್ಬೇಕಾದ್ರೆ. ಸರಿ ಗಾಯ್ಸ್, ಸಿಗೋಣ ಮುಂದಿನ ಖರಾಬ್ ಬ್ಲಾಗಲ್ಲಿ ಅಂತ ಹೇಳ್ತಾ ನಾನು ನಿಮ್ಮ ಆರ್ಎಕ್ಸ್ ಸರ್ವಿಸ್. ನೀವು ನನ್ನ ಹತ್ರ ಒಂದು ಸ್ವಲ್ಪ ಕಲೆ ಇದೆ, ಅದನ್ನ ಪ್ರೂವ್ ಮಾಡ್ಕೊಳ್ತೀನಿ.